ನಮಸ್ತೆ. ನಾವು ನೋಡಿ ಅರ್ಚಕರಾಗಿ ಬಂದಿಲ್ಲ, ಅವ್ರ ಅಭಿಮಾನಿಯಾಗಿ ಬಂದಿದ್ದೀನಿ. ಯಾವತ್ತಿಗೂ ಅಭಿಮಾನ ನಮ್ಮ ಮುಸ್ಲಿಮವ್ರಿಗೂ ಇದ್ದೇ ಇರುತ್ತೆ ಸರ್. ಜೈ ಡಿ ಬಾಸ್. ವರ್ಧನ್ ಅಂತ ಸರ್, ಡೈ ಹಾರ್ಟ್ ಡಿ ಬಾಸ್ ಫ್ಯಾನ್ ವರ್ಧನ್ ಅಂತ ಸರ್. ಸಿನಿಮಾ ಬಗ್ಗೆ ಮಾತಾಡೋಂಗಿಲ್ಲ ಸರ್, ಪರ್ಫಾರ್ಮೆನ್ಸ್ ವೈಸ್ ಇರ್ಬೋದು, ಜೊತೆಗೆ ಅವ್ರ ಆ್ಯಕ್ಟಿಂಗ್ ಇವತ್ತಿನ ಜನ್ರೇಷನ್ಗೆ ಏನು ಪರ್ಫಾರ್ಮೆನ್ಸ್ ತೋರಿಸಿದಾರಲ್ಲ, ಜೊತೆಗೆ ಒಂದು ಮೆಸೇಜ್ ಇದೆ. ರಾಜಕೀಯ ಅಂದ್ರೆ ಏನು, ಪ್ರೆಸೆಂಟ್ ಇವಾಗ ಇವತ್ತಿನ ರಾಜಕೀಯ ಸಾವನ್ನು ಸಮೇತ ಇಟ್ಕೊಂಡು ಆಟ ಆಡ್ತಿದ್ದಾರೆ, ಅದನ್ನು ತೋರಿಸಿದ್ದಾರೆ ಸರ್. ಸರ್ ಮೈಂಡ್ ಸೈಕ್ ಆ ಒಂದು ಸೀನ್ಗೋಸ್ಕರ 10 ಸಲ ಸಿನಿಮಾ ನೋಡಬೇಕು ಅನ್ನೋ ಫೀಲ್ ಆಗುತ್ತೆ. ಆ ಡಬಲ್ ಆ್ಯಕ್ಟಿಂಗ್ ಒಬ್ರು ಎದುರುಗಡೆ ಒಬ್ರು ನಿಂತ್ಕೊಂಡಾಗ, ಅದರಲ್ಲೂ ಇಬ್ಬರೂ ಒಂದೇ ಥರ ಆ್ಯಕ್ಟಿಂಗ್ ಮಾಡಿದಾಗ ಸರ್ ಕ್ಲಾಸು ಮಾಸ್ ಸರ್. ಇಬ್ಬರೂ ಲಾಸ್ಟಿಗೆ ಕ್ಲಾಸ್ ಟು ಮಾಸ್ ಇಬ್ಬರು ಕನ್ವರ್ಟ್ ಆಗ್ತಾರೆ. ಲಾಸ್ಟಿಗೆ ಒಂದು ಅರ್ಥ ಆಗಿತ್ತು, ಯಾವತ್ತು ಒಬ್ಬ ಹೀರೋ ಒಳಗಡೆ ಇರೋ ವಿಲನ್ ಸಾಯಲೇಬೇಕು, ಆ ವಿಲನ್ ಸಾಯ್ತಾನೆ, ಒಳ್ಳೆತನ ಬದುಕುತ್ತೆ, ಒಳ್ಳೆ ಕಾಲ ಬರಬೇಕಷ್ಟೇ ಸರ್. ಸರ್ ಖುಷಿ ಆಗುತ್ತೆ ಸರ್. ಅಣ್ಣವ್ರ ಬಗ್ಗೆ ಮಾಡಿದ್ದಾರೆ, ಅಂಬರೀಷ್ ಅಪ್ಪಾಜಿ ಅವ್ರ ಬಗ್ಗೆ ಮಾಡಿದ್ದಾರೆ, ಆಮೇಲೆ ಶಂಕರ್ನಾಗ್ ಅವ್ರಿಗೆ ಮಾಡಿದ್ದಾರೆ, ವಿಷ್ಣು ಸರ್ ಬಗ್ಗೆ ಮಾಡಿದ್ದಾರೆ. ಅಲ್ಟಿಮೇಟ್ ಸರ್, ಅವರೆಲ್ಲರೂ ಇವತ್ತು ದೊಡ್ಡ ದೊಡ್ಡ ಕಲಾವಿದರು ಆ 3 ಜನನೂ ಇಲ್ಲ. ಅಂಬರೀಷ್ ಅಪ್ಪಾಜಿ ಇರ್ಬೋದು, ರಾಜಣ್ಣ ಇರ್ಬೋದು, ವಿಷ್ಣು ಸರ್ ಇರ್ಬೋದು, ಆ 3 ಜನನೂ ನಮಗೆ ಕಣ್ಣಲ್ಲಿ ತೋರಿಸ್ಬಿಟ್ರು ಸರ್. ಅಷ್ಟು ಖುಷಿ ಆಯಿತು ಸರ್. ನಾರ್ಮಲಾಗಿ ಇದ್ದೇ ಇರುತ್ತೆ ಸರ್, ಎಲ್ಲರೂ ದೇವ್ರ ಉತ್ಸವ ಮಾಡ್ತಾರೆ. ಇವತ್ತು ನಮ್ಗೆ ಇವರೇ ದೇವರು, ಅವ್ರು ಇಲ್ಲ, ಬಟ್ ತೇರು ಎಳಿತಾ ಇದ್ದೀವಿ, ಗರ್ಭಗುಡಿಲಿ ಅವರೆಲ್ಲ ಪೂಜೆ ಮಾಡ್ತಾ ಇದ್ದೀವಿ, ಮಾಡೇ ಮಾಡ್ತೀವಿ. ಅವರು ಎಲ್ಲೇ ಇದ್ರೂ ರಾಜನೇ, ಅವ್ರು ಏನು ಕೆಲಸ ಮಾಡಿದ್ರು ಎಲ್ಲಿದ್ರು ನಮ್ಮ ಸಪೋರ್ಟ್ ಅಂತ ಇದ್ದೇ ಇರುತ್ತೆ, ಡೌಟೇ ಬೇಡ ಸರ್. ಸರ್ ಇವಾಗಿಂದ ಅಂತಲ್ಲ, ನಾವು ಯಾವಾಗಲೂ ಫಸ್ಟ್ ಶೋನೇ ನೋಡೋದು. ಯಾಕಂದ್ರೆ ನಾನು ಮನಸ್ಸಲ್ಲಿ ನನ್ನ ತಾಯಿ ತಂದ್ರೆ ಇಟ್ಟು ಪೂಜೆ ಮಾಡೋಂಥ ಒಬ್ಬರೊಬ್ಬರು ವ್ಯಕ್ತಿ ಅಂದ್ರೆ ದರ್ಶನ್ ಸರ್. ಬದುಕಿರೋವರೆಗೂ ಅವ್ರನ್ನ ಪೂಜೆ ಮಾಡ್ತೀನಿ, ಹಿಂಗೆ ಇರ್ತೀನಿ. ಅಲ್ಲ, ಅವ್ರದ್ದು ಯಾವತ್ತು ಪಿಕ್ಚರ್ ರಿಲೀಸ್ ಆದ್ರೂ, ಯಾವುದೇ ಮೂವಿ ಆದ್ರೂ ಎಲ್ಲರೂ ಫ್ಯಾನ್ಸ್ಗೆಲ್ಲ ಹಂಗೆ ಸಪೋರ್ಟ್ ಮಾಡ್ತಾರೆ. ಯಜಮಾನ್ರು ಯಾವತ್ತಿದ್ರೂ ಸೆಲೆಬ್ರಿಟಿಗಳು ಅಂತಾರೆ, ಅದನ್ನಂತೂ ಪಕ್ಕ. ಅದು ಎರಡು ಮಾತಿಲ್ಲ. ಯಾವಾಗಲೂ ಈಗ ನಮ್ಮ ಸಾರಥಿ ಮಾಡಿದಾಗಲೂ ಅಷ್ಟೇ, ಆವಾಗ ಸಾಹೇಬ್ರಿಲ್ಲ, ಒಳಗಡೆ ಇದ್ದರು, ಅವತ್ತೂ ಗೆಲ್ಸ್ಕೊಟ್ಟವ್ರೆ ಪಿಕ್ಚರು. ಇವತ್ತೂ ಹಂಗೇ ಎಲ್ಲರೂ ಅದಕ್ಕಿಂತ ಸಾರಥಿಗೆ ಏನು ಮಾಡಿದ್ರು ಅದಕ್ಕಿಂತ ಚೆನ್ನಾಗಿ ಥಿಯೇಟ್ರಲ್ಲೆಲ್ಲ ಹುಡುಗರು ನಮ್ಮ ಫ್ಯಾನ್ಸ್ ಏನಿದ್ದಾರೆ, ದರ್ಶನ ಅಭಿಮಾನಿಗಳು ಯಾರನ್ನೂ ಕೈ ಬಿಟ್ಟಿಲ್ಲ, ಮಾಡ್ತಾಯಿದ್ದಾರೆ, ಎಲ್ಲ ಸಪೋರ್ಟ್ ಮಾಡ್ತಾಯಿದ್ದಾರೆ. ನಾವು ಹಂಗೆ ಸಪೋರ್ಟ್ ಮಾಡ್ತೀವಿ. ಯಾಕೆಂದರೆ ಅವ್ರ ಜೊತೆ ಇದ್ದೀವಿ. ನಾವು ಒಂದು 15-16 ವರ್ಷದಿಂದ ಅವ್ರ ಜೊತೆ ಇದ್ದೀವಿ. ಹಾಗಾಗಿ ನಮಗೆ ಅವರು ಅಂದರೆ ಅವ್ರ ಅನ್ನ ತಿಂದಿದ್ದೀವಿ. ಹಂಗಾಗಿ ನಾವೆಲ್ಲ ಥಿಯೇಟ್ರ್ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ಎಲ್ಲೇ ಯಾವುದೇ ಇದ್ರೂ ಎಲ್ಲ ತಾಲೂಕುಗಳೂ ನಮ್ಮ ಹುಡುಗರು ಎಲ್ಲ ಸಪೋರ್ಟ್ ಮಾಡ್ತಾರೆ. ಅವತ್ತಿಂದ ಹಂಗೆ ನಡ್ಸ್ಕೊಂಬಂದಿದ್ವಿ. ಇವತ್ತೂ ಹಂಗೆ ಗೆಲ್ಲಿಸ್ತಾರೆ ಅಂತ ಹೇಳ್ಬಿಟ್ಟು ಭಾವನೆ ಇದೆ. ಎಲ್ಲರೂ ಪಿಕ್ಚರ್ ನೋಡಲಿ, ಎಲ್ಲ ಹಾರೈಸಲಿ, ಆಯಪ್ಪನೂ ಬರಲಿ ಜಲ್ದಿ ಅಂತ ನಾವು ಅದು ಅಪೇಕ್ಷೆ ಪಡ್ತೀವಿ. ಅಲ್ಲ, ನಾ ಹೇಳೋದು ಈ ಸತಿ ಎಲ್ಲದಕ್ಕಿಂತ ನಾವು ಹೇಳೋದಕ್ಕಿಂತ ನಮ್ಮ ಫ್ಯಾನ್ಸುಗಳು ಎಲ್ಲರೂ ಒಂದೊಂದು ಬ್ಯಾನರ್ ಪ್ರಿಂಟ್ ಮಾಡಬೇಕಾಗ್ಲಿ, ಒಂದು ಹಾರ ಹಾಕ್ಸ್ಬೇಕಾಗ್ಲಿ, ಯಾರು ಹಿಂದೆ ಮುಂದೆ ನೋಡೋಲ್ಲ. ಅವರು ಯಜಮಾನ್ರ ಜೊತೆ ಯಾರ್ಯಾರು ಇರ್ತಾರೆ. ಈಗ ನೋಡಿ, ನಮ್ಮ ಬಂಡಿಕಳಮ್ಮ ಶಶಿಯಣ್ಣವರು, ಇವರು ನಮಗೆ ನಮ್ಮ ಹುಡುಗರಾಗಲಿ ಎಲ್ಲರಿಗೂ ಯಾರೇ ಫ್ಯಾನ್ಸ್ ಇದ್ರೂ ಸಪೋರ್ಟ್ ಮಾಡ್ತಾರೆ. ಹಂಗೆ ಮಾಡ್ಕೊಂಬಂದಿದ್ದಾರೆ. ನಾವು ಅವ್ರ ಜೊತೆ ಹಂಗೆ ಕೈ ಜೋಡಿಸ್ಕೊಂಡು ಮಾಡ್ತಾಯಿದ್ದೀವಿ. ನಮಸ್ತೆ. ನಾವು ನೋಡಿ ಅರ್ಚಕರಾಗಿ ಬಂದಿಲ್ಲ, ಅವ್ರ ಅಭಿಮಾನಿಯಾಗಿ ಬಂದಿದ್ದೀನಿ. ಯಾವತ್ತಿಗೂ ಅಭಿಮಾನ ನಮ್ಮ ಮುಸ್ಲಿಮವ್ರಿಗೂ ಇದ್ದೇ ಇರುತ್ತೆ ಸರ್. ಜೈ ಡಿ ಬಾಸ್.